ಹಾಯ್ ಹಲೋ ನಮಸ್ಕಾರ. ನಂದಿನಿ ಆಚಾರ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಆಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಚುಂಚನಕಟ್ಟೆ ದೇವಸ್ಥಾನದಲ್ಲಿ ದರ್ಶನ ಹೇಗಾಯಿತು, ನಮ್ಮ ಪಾಪುಗೆ ಮುಡಿ ಹೇಗೆ ಕೊಟ್ಟು ಮತ್ತು ವಿಡಿಯೋದಲ್ಲಿ ನೋಡಿದ್ದೀವಿ. ಈಗ ಪಾರ್ಟ್ 2 ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನಾವು ಇವಾಗ ಪಾರ್ಟ್ 2 ವಿಡಿಯೋದಲ್ಲಿ ಯಾರ್ಯಾರು ಬಂದಿದ್ವಿ, ನಾವು ಜಾತ್ರೆಯಲ್ಲಿ ಏನೇನು ತಗೊಂಡು ಅಂತ ನೋಡೋಣ ಬನ್ನಿ. ಇವಾಗ ನಾವು ಮೊದಲನೇದಾಗಿ ಪಾಪುಗೆ ಮುಡಿ ಕೊಟ್ಟು ದೇವರ ದರ್ಶನ ಮುಗಿಸ್ಕೊಂಡು ನಾವು ದೇವಸ್ಥಾನದಲ್ಲಿ ಕೊಟ್ಟಿದ್ದ ಪ್ರಸಾದನ ಅಲ್ಲೇ ಕೂತ್ಕೊಂಡು ತಿಂದು ಒಂದು 5 ನಿಮಿಷ ಕೂತು ಮತ್ತೆ ನಾವು ಅಡುಗೆ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂತ ಅಲ್ಲಿಂದ ಹೊರಟು. ಊಟ ಆಗೋತ್ತಿಗೆ ಲೇಟ್ ಆಗುತ್ತೆ ಅಂತ ನಾವು ಮಾಡ್ಕೊಬಂದಿದ್ದಂತಹ ಪುಳಿಯೋಗರೆನ ಅಲ್ಲೇ ಕೂತ್ಕೊಂಡು ತಿಂತಾಯಿದ್ರು. ನಾವು ತಿನ್ನೋ ಆಗಿರಲಿಲ್ಲ, ಉಪವಾಸ ಇರಬೇಕಾಗಿತ್ತು ಪೂಜೆ ಆಗೋವರೆಗೂ. ಅದಕ್ಕೆ ಅಲ್ಲೇ ಎಲ್ಲ ಕೂತ್ಕೊಂಡು ತಿಂತಾಯಿದ್ರು. ನನ್ನ ಮಗಳು ಕೂಡ ತಿಂತಾಯಿದ್ಲು, ಅವಳಿಗೂ ಹೊಟ್ಟೆ ಹಸಿತಾ ಇತ್ತು ಅನಿಸುತ್ತೆ. ಏನು ಇಟ್ಕೊಂಡು ತಿಂತಾಯಿದ್ದಾಳೆ ನೋಡಿ. ಅವ್ರು ತಿಂಡಿ ತಿನ್ನೋ ಹೊತ್ತಿಗೆ ಹಾಡನ್ನು ಒಪ್ಸೋದಕ್ಕೆ ಪೂಜೆನ ಮಾಡೋಣ ಅಂತ ಈ ಕಡೆ ನಾವು ಮಾಡ್ತಾಯಿದ್ದು. ಹಾಡನ್ನು ಬಲಿ ಕೊಡಬೇಕು ಅಂತ ಎಲ್ಲರೂ ಪೂಜೆ ಮಾಡ್ಕೊಂಡಿದ್ದಾದಮೇಲೆ ಹಾಡನ್ನು ಬಲಿನೂ ಕೊಟ್ಟರು. ನಾನು ಅದನ್ನು ವೀಡಿಯೋ ಮಾಡೋದಕ್ಕೆ ಹೋಗಲಿಲ್ಲ, ಬೇಜಾರಾಯಿತು, ಅದಕ್ಕಾಗಿ ವೀಡಿಯೋ ಮಾಡಲಿಲ್ಲ. ನಾವು ಈ ಕಡೆ ಪೂಜೆ ಮಾಡಬೇಕಾದ್ರೆ ಅಲ್ಲಿ ತೇರನ್ನ ಎಳೆಯೋದಕ್ಕೆ ಅಂತ ರೆಡಿ ಮಾಡ್ಕೋತಾ ಇದ್ರು. ತೇರು ಎಳೆಯೋದಕ್ಕಿಂತ ಮುಂಚಾಗಲೇ ಅದ್ರ ಮೇಲೆ ಸುತ್ತ ಹದ್ದು ಬಂದು ಸುತ್ತಿ ಆದಮೇಲೆ ಆ ತೇರು ಮುಂದೆ ಹೋಗೋದಂತೆ. ಅದು ಹೋದ ವರ್ಷ ನೋಡಿದ್ದು ನಾವು, ಈ ವರ್ಷ ನೋಡೋಕ್ಕಾಗಲಿಲ್ಲ. ಇಲ್ಲೇ ಕೂತ್ಕೊಂಡು ಅಡುಗೆ ಮಾಡೋ ಕಾರಣದಿಂದಾಗಿ ನಾವು ಇಲ್ಲೇ ಕೂತು ನಾವು ನೋಡ್ತಾ ಇದ್ದು. ತುಂಬ ಚೆನ್ನಾಗಿ ತೇರನ್ನ ಎಳೀತಾಯಿದ್ರು, ತುಂಬ ಜನ ಕೂಡ ಇದ್ದರು. ಅದ್ರ ಮಧ್ಯೆ ನೋಡೋದಕ್ಕಿಂತ ದೂರದಲ್ಲಿ ನಿಂತು ನೋಡೋಣ ಅಂತ ನಾವು ಇಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೋ. ಎಲ್ಲ ಆದಮೇಲೆ ಅಡುಗೆ ಮಾಡಿ ಊಟ ಮಾಡಿ ನಾವು ಬರೋಬ್ಬರಿ 4:15 ಆಗಿತ್ತು ನಾವು ಅಲ್ಲಿಂದ ಹೊರಟಾಗ. ಯಾಕೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಂದರೆ ನಾವು ಅಡುಗೆ ಮಾಡೋ ಬ್ಯುಸಿಲಿದ್ದೋ, ಅದಕ್ಕಾಗಿ ನಾವು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅಡುಗೆದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ನಾವು ವೀಡಿಯೋ ಮಾಡ್ತೀವಿ. ತುಂಬಾ ಲೇಟಾಗಿರೋ ಕಾರಣದಿಂದಾಗಿ, ನಾವು ಲೇಟಾಗಿ ಬಂದಿರೋ ಕಾರಣದಿಂದಾಗಿ ನಾವು ಅಡುಗೆದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ನಾವು ಮನೆಯಿಂದನೇ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದು ಖಾರಗಳು, ಈರುಳ್ಳಿ ಖಾರ, ಬೆಳ್ಳುಳ್ಳಿ ಖಾರ, ಹೂವು ಖಾರಗಳನ್ನೆಲ್ಲ ನಾವು ಮನೇಲೇ ರೆಡಿ ಮಾಡ್ಕೊಂಡು ಬಂದಿದ್ದು. ಅದಕ್ಕಾಗಿ ಬೇಗ ಅಡುಗೆ ಮಾಡಿ ಬೇಗ ಎಡೆ ಇಕ್ಕಿ ನಾವು ಅಲ್ಲಿಂದ ಹೊರಟು. ಮೊದಲನೇದಾಗಿ ಜಾತ್ರೆಯಲ್ಲಿ ನಾವು ಹೆಣ್ಮಕ್ಳಿಗೆ ಏನು ಇಷ್ಟ ಅಂತಂದರೆ ಬಳೆನೇ ಇಷ್ಟ, ಬಳೆನೇ ಸೌಂದರ್ಯ ಕೂಡ. ನಾವು ಮೊದಲನೇದಾಗಿ ಬಳೆನ ತೊಟ್ಕೊಳ್ಳೋಣ ಅಂತ ಕೂತ್ಕೊಂಡು, ಬಳೆನ ನಾವು ಮಿನಿಮಮ್ ಎಷ್ಟು ಗಂಟೆ ತೊಟ್ಕೊಂಡಿರ್ಬೋದು ಅಂದರೆ 1 ಗಂಟೆ ಕಾಲ ನಾವು ಅಲ್ಲೇ ಕೂತು ಅಲ್ಲೇ ತೊಟ್ಕೊಂಡು, ತುಂಬ ಜನ ತೊಟ್ಕೊಂಡು ಎಲ್ಲರೂ ಬಳೆಗಳನ್ನ ತೊಟ್ಕೊಂಡು, ನನ್ನ ಮಗಳು ಕೂಡ ಬಂದು ನನಗೂ ತೊಡಿಸಿ ಅಂತ ಕೂತ್ಕೋತಾ ಇಲ್ಲ. ನಾವು ಅದಕ್ಕೋಸ್ಕರನೂ ಅವಳಿಗೂ ಒಂದು ಜೊತೆ ಕರಿ ಬಳೆನ ತೊಡಿಸ್ತು. ಅವಳು ತುಂಬಾ ಖುಷಿಪಟ್ಳು. ಎಲ್ಲ ಬಳೆನ ತೊಟ್ಕೊಂಡು ಅಲ್ಲಿಂದ ನಾವು ಜಾತ್ರೆನ ಒಂದು ರೌಂಡ್ ಹಾಕ್ಕೊಂಡು ಪ್ರಸಾದನ ತಗೊಂಡು ಕಬ್ನಲ್ಲಿ ಕುಡಿದು ಅಲ್ಲಿಂದ ನಾವು ಜಾತ್ರೆನೇ ನೋಡ್ತಾ ಇದ್ದರೆ 2 ಕಣ್ಣು ಸಾಲದು ಅಂತ ಹೇಳ್ತಾ ನಾವೇನು ತಗೊಂಡು ಹೊರಟು. ನನ್ನ ಮಗಳಿಗೆ ಏನೇನು ಬೇಕೋ ಅದನ್ನೆಲ್ಲನೂ ಕೊಡಿಸಿ, ಅವ್ಳು ಕೇಳಿದ್ದೆಲ್ಲನೂ ನಾವು ಕೊಡಿಸಿದ್ದು. ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ತಂದೆಗೆ ಮಗಳೇ ಪರಪಂಚ, ಮಗಳಿಗೆ ತಂದೆಯೇ ಪರಪಂಚ, ನನ್ನ ಅಪ್ಪ ನನಗೆ ಪರಪಂಚ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ವೀಡಿಯೋನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ವೀಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.